ನಂಬಿಕೆ ಮೇಲೆ ಎಲ್ಲನೂ ನಿಂತಿರ್ತಕ್ಕಂಥದ್ದು ಬಿಲೀಫ್ ಸಿಸ್ಟಮ್ ಅಂತ ಕರಿತೀವಿ. ಜ್ಯೋತಿಷ್ಯ ನಿಂತಿರೋದು ಒಂದು ನಂಬಿಕೆಯ ತಳಹದಿಯಲ್ಲಿ. ಕಾಲಕಾಲಕ್ಕೆ ಮನುಷ್ಯ ಬದಲಾಗ್ತಾ ಇದ್ದಂಗೆ ಸ್ವಲ್ಪ ಈ ಜ್ಯೋತಿಷ್ಯದ ವಿಚಾರದಲ್ಲಿ ಸ್ವಲ್ಪ ಪೊಳ್ಳುಗಳು ಹೆಚ್ಚಾಗ್ತಾ ಬರ್ತಾ ಇದೆ. ಒಂದು ಮದುವೆ ತಗೊಳ್ಳಿ, ನಿಧಾನ ಆಗ್ತಾ ಇದೆ ಅಂತಂದರೆ 7ನೇ ಮನೇಲಿ ಶನಿ ಕೂತಿದ್ದಾನೆ ಅದಕ್ಕೆ ಅಂತ ಹೇಳ್ಬಿಡ್ತಾರೆ. ಬಟ್ ಅದು ತಪ್ಪದು. 10ನೇ ಮನೇಲಿ ಸೂರ್ಯ ಇದ್ದರೆ ಇವರು ಗೌರ್ಮೆಂಟ್ಗೆ ಹೋಗ್ತಾರೆ, ಅಥವಾ 10ನೇ ಮನೇಲಿ ಸೂರ್ಯ ಇದ್ದರೆ ರಾಜಕೀಯಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಆದರೆ ಎಷ್ಟೋ ಜನರ ಜಾತಕದಲ್ಲಿ ಸೂರ್ಯ 10ನೇ ಮನೇಲಿದ್ದು ಸಾಧಾರಣವಾಗಿರ್ತಕ್ಕಂಥ ಕೆಲಸದಲ್ಲೇ ಇರಲ್ಲ. ಗೌರ್ಮೆಂಟ್ ಬಿಡಿ, ರಾಜಕೀಯ ಬಿಡಿ, ಸಾಧಾರಣವಾಗಿರ್ತಕ್ಕಂಥ ಕೆಲಸದಲ್ಲಿ ಇರೋಲ್ಲ. ಜ್ಯೋತಿಷ್ಯದಲ್ಲಿ ಹಣೆ ಬರಹನ ಬದಲಾಯಿಸೋಕ್ಕಾಗೋದೇ ಇಲ್ಲ. ಇದು ಎಷ್ಟೋ ಜನಕ್ಕೆ ಇದನ್ನು ತಿಳಿದಿಲ್ಲ. ಒಬ್ಬ ಮನುಷ್ಯನ ಜೀವನ ಶೈಲಿಯನ್ನು ಅಥವಾ ಜೀವನ ಮಾನದಲ್ಲಿರ್ತಕ್ಕಂಥ ಪ್ರೆಡಿಕ್ಷನ್ಸ್ ಎಲ್ಲ ನೋಡಬೇಕು ಅಂತಂದರೆ ಒಂದು ಮೆಜರ್, ಆ ಒಂದು ಮೆಜರೇ ಜ್ಯೋತಿಷ್ಯ. ಆ ಮೆಜರ್ ಇರ್ತಕ್ಕಂಥದ್ದೇ ಕುಂಡಲಿ. ಆ ಕುಂಡಲಿ ಯಾಕೆಂದರೆ ಹುಟ್ಟೋ ಟೈಮಲ್ಲಿ ಅದನ್ನು ತಗೊಳ್ತೀವಿ. ಕಲಿತಾಗ ಮಾತ್ರ ಅರಿವು ಬರುತ್ತೆ. ಅರಿವು ಬರಬೇಕು ಅಂದರೆ ನಾವು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಹಾಗೆ ಕಲಿದೇ ಇರೋರು ಮಾತಾಡೋರು ನಾನು ಅರಿವಿಲ್ಲದೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದೇ ಹೊರತು, ಅರಿತು ಮಾತಾಡೋರು, ತಿಳಿದು ಮಾತಾಡೋರು ಮಾತ್ರನೇ ಜ್ಯೋತಿಷ್ಯ. ಜ್ಯೋತಿಷ್ಯ ಶಾಸ್ತ್ರ ಕಲಿತಾಗ ಮಾನಸಿಕವಾಗಿ ಇರ್ತಕ್ಕಂಥದ್ದು ಮತ್ತು ಅಪೇಕ್ಷೆಗಳಿರ್ತಕ್ಕಂಥದ್ದು, ಆಸೆಗಳಿರ್ತಕ್ಕಂಥದ್ದನ್ನು ಒಂದು ನಿಟ್ಟಿನಲ್ಲಿ ನೋಡಿ ಇದೆಯೋ ಇಲ್ವೋ ಅಂತ ಹೇಳಿ ಸಮಾಧಾನವಾಗಿ ಜೀವನವನ್ನು ನಡೆಸ್ಬೋದು ಅಂತ ಹೇಳಿ ಬಂದಿರತಕ್ಕಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಫಲವನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು, ಭಯದಿಂದ ಪೂಜೆ ಮಾಡ್ತಕ್ಕಂಥದ್ದು ನಿಷಿದ್ಧ. ಜ್ಯೋತಿಷ್ಯದಲ್ಲಿ ಏನಾಗಿದೆ, ಭಯಪಡಿಸೋದು, ಹಾಗೆ ಅದರಿಂದ ಫಲ ಸಿಗುತ್ತೆ ಪೂಜೆ ಮಾಡಿದಂತೆ ಬರೋದು. ಈ ಮೂರಿಂದ ಜ್ಯೋತಿಷ್ಯದ ಮೇಲೆ ಅಪನಂಬಿಕೆ ಬಂದಿರತಕ್ಕಂಥದ್ದು. ಉದರ ನಿಮಿತ್ತಂ ಬಹುಕೃತ ವೇಷಂ ಅಲ್ವಾ. ಈಗ ಮಾರ್ಕೆಟಲ್ಲೆಲ್ಲ ಹೋಗ್ತೀವಿ, ಅನೇಕ ಪುರೋಹಿತರುಗಳೆಲ್ಲ ಜ್ಯೋತಿಷ್ಯ ಹೇಳ್ತಾರೆ. ಸರ್ಟಿಫಿಕೇಟ್ ಏನಾದ್ರು ಇದೆಯಾ? ಎಷ್ಟೋ ಜ್ಯೋತಿಷ್ಯ ಹತ್ರ ಹೋಗ್ತೀರಾ, ವೇಷಧಾರಿಗಳ ಹತ್ರ ಎಲ್ಲ ಹೋಗ್ತಾರೆ, ವೇಷ ಎಲ್ಲ ಹಾಕೊಂಡು ಕೂತಿರ್ತಾರೆ. ಸೊ ಅಲ್ಲೆಲ್ಲ ಹೋದಾಗ ಕವಡೆ ಎಲ್ಲ ಇಟ್ಬಿಟ್ಟಿರ್ತಾರೆ. ಅಲ್ಲಿ ನಿಮಗೆ ಅಲ್ಲಿ ಸರ್ಟಿಫಿಕೇಷನ್ ಏನು ಅಂದರೆ ಅಲ್ಲಿ ವಿಳೆದಲ್ಲೇ ಇರಬೇಕು, ಅಲ್ಲಿ ಕವಡೆ ಇರಬೇಕು, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದೇನೋ ಮಣೆ ಇರಬೇಕು, 4 ಚೌಕಾಬಾರ ಹಾಕೋ ಥರ ಹಾಕಿರ್ತಾರೆ, ಪಕ್ಕದಲ್ಲಿ ಒಂದು ಪಂಚಾಂಗ ಇರಬೇಕು, ಬಾಯಲ್ಲಿ ಲಡಕೆ ಹಾಕ್ಕೊಂಡಿರಬೇಕು. ಜನಗಳ ಮೈಂಡಲ್ಲಿ ಜ್ಯೋತಿಷ್ಯ ಕಲಿಯೋದು ಅಂದರೆ ಸಮಸ್ಯೆ ಇದ್ದರೆ ಮಾತ್ರ ಕಲಿಬೇಕು ಅನ್ನೋ ಥರ ಆಗಿದೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಗುರುಜಿ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ನಾವಿಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಬಹುಶಃ ಮೊದಲೇ ಕೇಳಬೇಕಾಗಿದ್ದಂತಹ ಪ್ರಶ್ನೆ ಇದು, ಜ್ಯೋತಿಷ್ಯ ನಿಜನ ಸುಳ್ಳ ಅಂತ. ಯಾಕಂದ್ರೆ ಬಹಳಷ್ಟು ಕಾಮೆಂಟ್ಸ್ಗಳು ಬರ್ತಾ ಇರತ್ವೆ. ಜ್ಯೋತಿಷ್ಯ ಹೌದು, ಸನಾತನ ಧರ್ಮದಲ್ಲಿ ಒಂದು ಶ್ರೇಷ್ಠ ಸ್ಥಾನವನ್ನು ಕೊಡ್ತಾರೆ. ಆದರೆ ಇವತ್ತಿನ ಕಾಲದಲ್ಲಿ ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ಮಾರ್ಕೆಟಿಂಗ್ ವಿಚಾರವಾಗಿ ಹೋಗ್ಬಿಟ್ಟಿದೆ. ಬಹಳಷ್ಟು ಮಂದಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಬಹಳಷ್ಟು ಮಂದಿ ಹೇಳ್ತಾ ಇದ್ದಾರೆ. ಇದು ನೀವು ಹೇಗೆ ಹೇಳ್ತೀರಾ ಗುರುಜಿ ಇದನ್ನು? ಮೊದಲು ನಂಬಿಕೆ ಮೇಲೆ ಎಲ್ಲನೂ ನಿಂತಿರ್ತಕ್ಕಂಥದ್ದು ಬಿಲೀಫ್ ಸಿಸ್ಟಮ್ ಅಂತ ಕರಿತೀವಿ. ಜ್ಯೋತಿಷ್ಯ ನಿಂತಿರೋದು ಒಂದು ನಂಬಿಕೆಯ ತಳಹದಿಯಲ್ಲಿ. ಸಾಮಾನ್ಯವಾಗಿ ಎಲ್ಲ ಧರ್ಮಗಳು ನಿಂತಿರೋದು ಧರ್ಮದ ಮೇಲೇ. ಎಲ್ಲ ಒಂದು ವಿಚಾರ ನಾವು ಧರ್ಮದ ತೊಗೊಂಡಾಗ ಧರ್ಮದ ಮೇಲೆ ನಿಂತಿದೆ. ಸೊ ಧರ್ಮದ ಮೇಲೆ ನಿಂತಾಗ ಎಲ್ಲ ಧರ್ಮಗಳು ಧರ್ಮದ ಮೇಲೆ ನಿಂತಾಗ ಧರ್ಮನೂ ಕೂಡ ನಂಬಿಕೆನೇ ಆಯಿತು. ನೀವು ಯಾವುದೇ ತೊಗೊಳ್ಳಿ, ನಾನು ಇಂಥ ಧರ್ಮ ಅಂತ ಹೇಳಲ್ಲ, ನಂಬಿಕೆ ಮೇಲೆ ನಿಂತಿರ್ತಕ್ಕಂಥದ್ದು. ಈಗ ಲಕ್ಷ್ಮೀ ಆರಾಧನೆ ಮಾಡಿದ್ರೆ ನಮಗೆ ಹಣ ಬರುತ್ತೆ ಅಂತಕ್ಕಂಥದ್ದು ಒಂದು ಭಾಗ ಆದರೆ, ಜ್ಯೋತಿಷ್ಯದಲ್ಲಿ ಈ ರೀತಿ ಆಗುತ್ತೆ ಅಂತ ಎರಡನೇ ಭಾಗದಲ್ಲಿ ಎರಡನ್ನೂ ನಾವು ತಕಡಿಯಲ್ಲಿ ನೋಡಿದಾಗ ಇದೂ ನಂಬಿಕೆ ಆಯಿತು, ಇದು ನಂಬಿಕೆ ಆಯ್ತಲ್ವ, ಎರಡೂ ನಂಬಿಕೆ ಆಯಿತು. ಆದರೆ ಕಾಲಕಾಲಕ್ಕೆ ಮನುಷ್ಯ ಬದಲಾಗ್ತಾ ಇದ್ದಂಗೆ ಸ್ವಲ್ಪ ಈ ಜ್ಯೋತಿಷ್ಯದ ವಿಚಾರದಲ್ಲಿ ಸ್ವಲ್ಪ ಪೊಳ್ಳುಗಳು ಹೆಚ್ಚಾಗ್ತಾ ಬರ್ತಾ ಇದೆ. ಅನೇಕರು ಸರಿಯಾಗಿ ಅಧ್ಯಯನ ಮಾಡದಲೇ ಸಾಮಾನ್ಯ ಜನರಿಗೆ ಈ ಮೂಢನಂಬಿಕೆ ತರಿಸ್ತಕ್ಕಂಥದ್ದು ಭಾಳ ಹೆಚ್ಚಾಗಿರ್ತಕ್ಕಂಥದ್ದು. ಇರೋ 9 ಗ್ರಹದಲ್ಲಿ ಅತ್ಯಂತ ಹೆಚ್ಚಾಗಿ ಬಳಸ್ತಕ್ಕಂಥ 3 ಗ್ರಹಗಳು ಶನಿ, ರಾಹು, ಕೇತುಗಳನ್ನೇ ಹೆಚ್ಚಾಗಿ ಕೆಟ್ಟವರು ಅಂತ ಹೇಳಿ ಆ ಪದಗಳನ್ನು ಯೂಸ್ ಮಾಡಿ ಸಾಮಾನ್ಯ ಜನರಿಗೆ ಒಂದು ನೆಗೆಟಿವಿಟಿ ಅದರ ಮೇಲೆ ಬಂದಿರತಕ್ಕಂಥದ್ದು. ಒಂದು ಮದುವೆ ತಗೊಳ್ಳಿ, ನಿಧಾನ ಆಗ್ತಾ ಇದೆ ಅಂತಂದರೆ 7ನೇ ಮನೇಲಿ ಶನಿ ಕೂತಿದ್ದಾನೆ ಅದಕ್ಕೆ ಅಂತ ಹೇಳ್ಬಿಡ್ತಾರೆ. ಬಟ್ ಅದು ತಪ್ಪದು.
ಎರಡು ಸಪರೇಟ್ ವಿಚಾರಗಳು ಜ್ಯೋತಿಷದಲ್ಲಿದೆ. ಒಂದು ಸ್ಟ್ಯಾಟಿಕ್ ಅಸ್ಟ್ರಾಲಜಿ, ಇನ್ನೊಂದು ಡೈನಮಿಕ್ ಅಸ್ಟ್ರಾಲಜಿ ಅಂತ ಹೇಳ್ತೀವಿ ನಾವು. ಸ್ಟ್ಯಾಟಿಕ್ ಮತ್ತು ಡೈನಮಿಕ್. ಮಾರ್ಕೆಟಲ್ಲಿ ಇರ್ತಕ್ಕಂಥವ್ರೆಲ್ಲನೂ ಆಚೆ ಕಡೆ ಪಬ್ಲಿಕಲ್ಲಿ ಇರ್ತಕ್ಕಂಥ ಎಲ್ಲ ಜ್ಯೋತಿಷಿಗಳು ಸ್ಟ್ಯಾಟಿಕ್ ಮೇಲೆ ಕೂತಿದ್ದಾರೆ. ಸ್ಟ್ಯಾಟಿಕ್ ಅಂದರೆ ಏನರ್ಥ? ಹುಟ್ಟಿದಾಗ ಬಂದಿರತಕ್ಕಂಥ ಒಂದು ಕುಂಡಲಿ, ಮೂಲ ಕುಂಡಲಿ. ಆ ಕುಂಡಲಿಯಲ್ಲಿ ಬಹುತೇಕ ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಗ್ರಹಗಳನ್ನ ನೋಡ್ಕೊಂಡು ಹೇಳ್ತಾರೆ. 10ನೇ ಮನೆ ಸೂರ್ಯ ಇದ್ದರೆ ಇವರು ಗೌರ್ಮೆಂಟ್ಗೆ ಹೋಗ್ತಾರೆ, ಅಥವಾ 10ನೇ ಮನೆ ಸೂರ್ಯ ಇದ್ದರೆ ಇವ್ರು ರಾಜಕೀಯಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಆದರೆ ಎಷ್ಟೋ ಜನರ ಜಾತಕದಲ್ಲಿ ಸೂರ್ಯ 10ನೇ ಮನೆಯಲ್ಲಿದ್ದು ಸಾಧಾರಣವಾಗಿರ್ತಕ್ಕಂಥ ಕೆಲಸದಲ್ಲೇ ಇರಲ್ಲ. ಗೌರ್ಮೆಂಟ್ ಬಿಡಿ, ರಾಜಕೀಯ ಬಿಡಿ, ಸಾಧಾರಣವಾಗಿರ್ತಕ್ಕಂಥ ಕೆಲಸದಲ್ಲಿ ಇರೋಲ್ಲ. ಇಲ್ಲಿ ಜ್ಯೋತಿಷ್ಯ ನಂಬೋದು ಕಷ್ಟ ಆಗುತ್ತೆ. ಹಾಗೆ ಡೈನಮಿಕ್ ಅಂತ ಬಂದಾಗ ಅಲ್ಲಿ ದಶಾ ಸಿಸ್ಟಮ್ ಅಂತ ಇರುತ್ತೆ, ರೋಲಿಂಗಲ್ಲಿರುತ್ತೆ. ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಅದು ಆಕಾಶದ ಒಂದು ಚಿತ್ರಣ. ಒಬ್ಬ ಮನುಷ್ಯ ಹುಟ್ಟಿದಾನೆ, ಅವನ ಜಾತಕ ಅಂತಂದರೆ ಹುಟ್ಟೋ ಟೈಮಲ್ಲಿ ಅವನು ಆಕಾಶದ ಚಿತ್ರಣ, ಆಕಾಶದಲ್ಲಿ ಎಲ್ಲೆಲ್ಲಿತ್ತು. ಅದು ಅಲ್ಲಿ ಸ್ಟ್ಯಾಟಿಕ್ ಆಗಿರುತ್ತೆ. ಬಟ್ ಆದರೆ ಅದು ರೋಲ್ ಆಗುತ್ತೆ, ಹೋಗ್ತಾ ಇರುತ್ತೆ ಮುಂದೆ, ಹುಟ್ಟಾದ್ಮೇಲೆ ಮತ್ತೆ ರೋಲ್ ಆಗುತ್ತೆ. ಆ ರೋಲಿಂಗ್ ಇರ್ತಕ್ಕಂಥದ್ದನ್ನು ಅನೇಕ ಜ್ಯೋತಿಷರು ಅಧ್ಯಯನ ಮಾಡಿರೋದು ಕಮ್ಮಿ. ಅದನ್ನು ದಶಾಭುಕ್ತಿ ಅಂತರ್ಭುಕ್ತಿ ಅಂತ ಕರಿತೀವಿ. ಯಾರು ದಶಾಭುಕ್ತಿ ಅಂತರ್ಭುಕ್ತಿಯಿಂದ ನೋಡಿ ಹೇಳ್ತಾರೋ ಫಲಗಳನ್ನು ಸರಿಯಾಗಿ ನಿರ್ಣಯ ಮಾಡ್ಬೋದು. ಒಂದು. ಎರಡನೇ ವಿಚಾರ, ಜ್ಯೋತಿಷ್ಯದಲ್ಲಿ ಹಣೆ ಬರಹನ ಬದಲಾಯಿಸೋಕ್ಕಾಗೋದೇ ಇಲ್ಲ. ಇದು ಎಷ್ಟೋ ಜನಕ್ಕೆ ಇದನ್ನು ತಿಳಿದಿಲ್ಲ. ಹಾಗಾದ್ರೆ ಗುರುಜಿ, ನಮ್ಮ ಜಾತಕ ನೋಡಿ ನಾವು ಮುಂದೆ ಏನಾಗುತ್ತೆ ಏನಾಗಲ್ಲ ಅನ್ನುವಂಥದ್ದನ್ನು ಕೇಳ್ತಾರೆ. ಯಾಕೆ ಕೇಳಬೇಕು? ಬಂದು ಜಾತಕವನ್ನು ತೋರಿಸಿ ಅದು ಯಾಕೆ ಕೇಳ್ತಾರೆ? ಮನುಷ್ಯನ ಒಂದು ಆಸೆ ಮತ್ತು ಭಯ ಎರಡೂ ಇದೆ. ಆಸೆನೂ ಇದೆ, ಭಯನೂ ಇದೆ. ಈ ಆಸೆ, ಒಬ್ಬ ಮನುಷ್ಯ IAS ಆಗಬೇಕು ಅನ್ನೋ ಒಂದು ಆಸೆ ಇರ್ತದೆ. ಅವನು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವನಿಗೆ IAS ಸಕ್ಸಸ್ ಆಗಲ್ಲ. ಒಂದು 3-4 ಸತಿ ಎಕ್ಸಾಮ್ ಬರೀತಾನೆ, ಬರೆದು ಫೇಲ್ ಆಗ್ತಾನೆ. ಮೂಲ ಜಾತಕದಲ್ಲಿ ಮತ್ತು ನಾನು ಡೈನಮಿಕ್ ದಶಾಭುಕ್ತಿಗಳಲ್ಲಿ ಆ ಕಾಂಬಿನೇಷನ್ ಬಂದಿರಲ್ಲ. ಓದ್ಕೊಳ್ಳೋದು ಬೇರೆ, ಜ್ಞಾನಾರ್ಜನೆ ಬೇರೆ. ಆದರೆ ಅಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಅಲ್ಲಿ ದಶಾಭುಕ್ತಿ ಆ ಕಾಲಕ್ಕೆ ತೋರಿಸ್ತಾ ಇರುತ್ತೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಎಷ್ಟು ಸತಿ ಮುಖ್ಯಮಂತ್ರಿ ಆದರು? ಒಂದು ಹಲವಾರು ಬಾರಿ ಆಗಿದ್ದಾರೆ ಅಲ್ವಾ? ಮೊನ್ನೆ ಆಗಿಲ್ಲ, ರೀಸೆಂಟಾಗಿ. ಹಾಗಿದ್ರೆ ಅವರ ಮೂಲ ಜಾತಕ ಸ್ಟ್ಯಾಟಿಕಲ್ ನೋಡಿದ್ರೆ ಯಾವುದೋ ಒಂದು 10ನೇ ಮನೆಯಲ್ಲಿ ಏನೋ ಗ್ರಹ ಇದೆ, 8ನೇ ಮನೆಯಲ್ಲಿ ಏನೋ ಹೇಳ್ತಾರೆ. ನಾನು ಟೆಕ್ನಿಕಲಾಗಿ ಹೋಗಲ್ಲ, ಯಾಕಂದರೆ ಪಬ್ಲಿಕ್ಗೆ ಸ್ವಲ್ಪ ಸಡನ್ನಾಗಿ ಅರ್ಥ ಆಗಲ್ಲ. ಇವ್ರಿಗೆ ರಾಜಕೀಯ ಯೋಗ ಇದೆ ಮತ್ತು CM ಆಗೋ ಯೋಗ ಇದೆ ಅಂತ ಹೇಳಿದ್ರು. ಆದರೆ ನಿರಂತರವಾಗಿ ಅವರು CM ಯಾಕಾಗಿಲ್ಲ? ಈ ಪಾಯಿಂಟ್ನ ಎಲ್ಲ ಆಲೋಚನೆ ಮಾಡಬೇಕು. ಒಂದು ಸತಿ ನಿಂತರು, ಗೆದ್ದರು, ಪರಿಪೂರ್ಣವಾಗಿ ಗೆದ್ದರು. ಒಂದು ಸತಿ ನಿಂತರು, ಸ್ವಲ್ಪ ಅರ್ಧಂಬರ್ಧ ಬಂತು ಅವ್ರದ್ದು ಮೈತ್ರಿ ಸರ್ಕಾರ, ಕರೆಕ್ಟ್ ನೀವು ಹೇಳ್ದಂಗೆ. ಇನ್ನೊಂದು ಸತಿ ಬಂತು, ಇಲ್ಲವೇ ಇಲ್ಲ, ಅವರೊಬ್ಬರು ಯಾರ್ದು ಬರಲೇ ಇಲ್ಲ. ಸೊ ಈ ರೀತಿ ಅವರ ಮಗನೂ ನಿಲ್ಲಿಸಿದ್ರು, ಗೆಲ್ಲೇ ಇಲ್ಲ. ಸೊ ಇದನ್ನು ನಾವು ಕನ್ಸಿಡರ್ ಮಾಡಿದ್ರೆ ದಶಾಭುಕ್ತಿಗಳು ಆಯಾ ಕಾಲಕ್ಕೆ ಬರ್ತಕ್ಕಂಥ ಕಾಲ ಮತ್ತು ಇವರ ಕಾಲ ಎರಡನ್ನೂ ಕೂಡ ಮ್ಯಾಚ್ ಆಗಿದ್ರೆ ಮಾತ್ರನೇ ಸಕ್ಸಸ್. ಇದನ್ನು ತುಂಬ ಜನ ಅರ್ಥ ಮಾಡ್ಕೋಬೇಕು. ಆ ಡೈನಮಿಕ್ಕು ಮತ್ತು ಪೀರಿಯಡು ಅಂದರೆ ಪ್ರಕೃತಿಯ ಒಂದು ಸಮಯ ಮತ್ತು ಆ ವ್ಯಕ್ತಿಯ ಸಮಯ ಎರಡೂ ಮ್ಯಾಚ್ ಆದರೆ ಮಾತ್ರ. ಸಾಧಾರಣವಾಗಿ ಒಂದು ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲರೂ ಒಟ್ಟಿಗೆ ತೇರ್ಗಡೆ ಆಗ್ತಾರೆ. ಆದರೆ ತೇರ್ಗಡೆ ಆಗಿದ ತಕ್ಷಣ ಅಷ್ಟೂ ಜನ ಕೆಲಸಕ್ಕೆ ಹೋಗ್ತಾರಾ? ಕೆಲವರು ಹೈಯರ್ ಸ್ಟಡೀಸ್ ಹೋಗ್ತೀನಿ ಅಂತ ಒಂದಷ್ಟು ಜನ, ಒಂದಷ್ಟು ಜನ ನಾನು ಉದ್ಯೋಗಕ್ಕೆ ಹೋಗ್ತೀನಿ ಅಂತ ಒಂದಷ್ಟು ಜನ ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋದು ಒಂದಷ್ಟು ಜನ, ಇಲ್ಲ ಇದು ಬೇಡ ನಾನು IAS ಮಾಡ್ತೀನಿ ಅನ್ನೋದು ಅಷ್ಟು ಜನ. ಇದನ್ನೆಲ್ಲ ಪ್ರಚೋದನೆ ಮಾಡ್ತಕ್ಕಂಥದ್ದೇ ಅವರ ಮೂಲ ಜಾತಕದಲ್ಲಿರ್ತಕ್ಕಂಥದ್ದು. ಪ್ರಚೋದನೆ, ನಾನು ಮಾತಾಡ್ತಾ ಇರೋದು ಫಲಿತಾಂಶ ಅಲ್ಲ. ಪ್ರಚೋದನೆ ಬೇರೆ, ಫಲಿತಾಂಶ ಬೇರೆ. ಪ್ರಚೋದನೆ ಆದಾಗ ಅದನ್ನು ನಮ್ಮ ಕಾಂಪೌಂಡ್ರ್ ಅಂತ ನಾನು ಕರಿತೀನಿ. ಯಾವಾಗಲೂ ಮಾರ್ಕೆಟಲ್ಲಿ ಇರ್ತಕ್ಕಂಥವ್ರನ್ನ ಕಾಂಪೌಂಡ್ರ್ ಅಂತ ಕರಿತೀನಿ. ಆ ಕಾಂಪೌಂಡ್ರ್ ಅಂತ ತೊಗೊಂಡು ಹೋದಾಗ ಅವರು ಈ ಪೂಜೆ ಮಾಡಿ, ಆ ದೇವಸ್ಥಾನಕ್ಕೆ ಹೋಗಿ, ಇದನ್ನು ದಾನ ಮಾಡಿ, ನಮ್ಮ ಹತ್ರ ದೊಡ್ಡ ದೊಡ್ಡ ಪೂಜೆಗಳಿದೆ, ಇಷ್ಟು ದುಡ್ಡು ಹಾಕಿ ಮಾಡ್ತೀವಿ ಅಂತಾರೆ. ಅದನ್ನು ನಂಬಿ ಪೂಜೆ ಮಾಡಿಸಿ ಅದು ಫಲಿಸದೇ ಇದ್ದಾಗ ಜ್ಯೋತಿಷ್ಯ ಸುಳ್ಳು, ಜ್ಯೋತಿಷಿಗಳು ಸುಳ್ಳು. ಅಲ್ಲಿ ಆಗಿರ್ತಕ್ಕಂಥ ತಪ್ಪು ನಮ್ಮ ಮೇಲೂ ಬಂದಿದೆ. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಇನ್ನೊಬ್ಬರು ಬೇರೆ ಕಡೆ ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ, ಫಾರಿನ್ಗೆ ಹೋಗಬೇಕು ಅಂತಿರ್ತಾರೆ, ಸಿಗೋದೇ ಇಲ್ಲ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಅಬ್ರಾಡ್ಗೆ ಹೋಗಿ ಮಾಡಬೇಕು ಅಂತ.
ಆ ಕಾಲ ಬಂದಿಲ್ಲ. ಎಷ್ಟೋ ಜನ ಇಂಜಿನಿಯರಿಂಗ್ ಆಗಿ 1 ವರ್ಷ 2 ವರ್ಷ ಆದಮೇಲೆ ಹೋಗಿದ್ದಾರೆ. ಕೆಲವ್ರಿಗೆ ಇಮಿಡಿಯೇಟಾಗಿ ಸಿಕ್ಕಿದೆ. ಓದಿರೋದು ಸ್ಕೋರ್ ಎಲ್ಲ ಸೇಮ್ ಇರುತ್ತೆ, ಎಲ್ಲ ಔಟ್ಪುಟ್ ಆಗಿರೋದು. ಈ ವರ್ಷ ಯಾರ್ಯಾರು ಮುಗಿಸ್ಕೊಂಡಿದ್ದಾರೆ ಇಂಜಿನಿಯರಿಂಗು ಅವ್ರ ಸ್ಕೋರು ಸೇಮ್ ಇದೆ, ಎಲ್ಲ ಸೇಮ್ ಇದೆ. ಆದರೆ ಎಲ್ಲರಿಗೂ ಯಾಕೆ ಸೇಮ್ ಫಲಗಳು ಬಂದಿಲ್ಲ? ಇದನ್ನು ಲಾಜಿಕ್ಕಾಗಿ ಯೋಚನೆ ಮಾಡಿದ್ರೆ ಎಲ್ಲರೂ ಕೂಡ ಒಂದು ಕರ್ಮ ಫಲದ ಮೇಲೆ ಮುಂದೆ ಜೀವನ ಹೋಗ್ತಾ ಇರುತ್ತೆ. ಹಿಂದಿನ ಕರ್ಮದ ಒಂದು ಅವಶೇಷದಿಂದ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದು ನಿಜವಾದ ಜ್ಯೋತಿಷ್ಯ. ಅದಕ್ಕೆ ತುಂಬ ಜನ ಜ್ಯೋತಿಷ್ಯ ನಂಬಬೇಕು ಅಂದರೆ ಕಲಿಬೇಕು. ಜ್ಯೋತಿಷ್ಯನ ಯಾವಾಗ ಕಲಿತಾಗ ಕೇವಲ 15 ದಿವಸ ನಮ್ಮದು, ಆಮೇಲೆ ಭಾಳ ಕಮ್ಮಿ ಫೀಸ್ ಇಟ್ಟಿದ್ದೀವಿ. ಒಂದು ಪೂಜೆಗೆ ಒಂದು 10,000 ಆಗುತ್ತೆ, 15,000 20,000 ತೊಗೊಳ್ತಾರೆ ಒಂದು ಪೂಜೆಗೆ. ನಮ್ಮದು 6,999 ಆಫರ್ ಕೊಟ್ಟಿದ್ದೀವಿ. ಜಸ್ಟ್ 6,999 ಆಫರಲ್ಲೇ 15 ದಿವಸನೂ ಕೂಡ ನೋಡ್ಬೋದು. ಬಟ್ ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾರೋ ಕಮೆಂಟಲ್ಲಿ ಬೈತಾ ಇರ್ತಾರೆ, ನಮ್ಗೆ ಏನು ಬೈದರೂ ಪರವಾಗಿಲ್ಲ, ಸತ್ಯ ಸತ್ಯನೇ. ಅರ್ಥ ಆಯ್ತಲ್ವಾ? ನಾನು ಸಾಕಷ್ಟು ಸತ್ಯ ಹೇಳಿದ್ದೀನಿ. ಗುರುಜಿ, ಇದು ಜ್ಯೋತಿಷ ಅನ್ನುವಂಥದ್ದನ್ನ ವೈಜ್ಞಾನಿಕ ನೆಲೆಗಟ್ಟಲ್ಲಿ ನೋಡಿದ್ರೆ ಅಥವಾ ಕೇವಲ ಅದು ಪ್ರೆಡಿಕ್ಷನ್ ಮಾತ್ರನಾ? ವಿಜ್ಞಾನದಿಂದನೇ ನಾವು ಪ್ರೆಡಿಕ್ಷನ್ ಮಾಡೋದಲ್ವಾ. ಈಗ ಈ ರೂಮಲ್ಲಿ ಸೆಕೆ ಆಗ್ತಾ ಇದೆ ಅಂತಂದರೆ ಅದು ವಿಜ್ಞಾನನಾ ಅಥವಾ ಪ್ರೆಡಿಕ್ಷನ್ನ? ವಿಜ್ಞಾನ. ಯಾಕೆಂದರೆ ಇಲ್ಲಿ ಸೂರ್ಯ ಇದೆ, ಇಲ್ಲಿ ಬೇಸಿಗೆಗಾಲ ಬಂದಿದೆ, ಸೊ ಸೂರ್ಯನ ತಾಪ ಹೆಚ್ಚಾಗಿದೆ. ಆದರೆ ಆ ಕಾಲ ಹಾಗೇ ಇರುತ್ತಾ? ಕಾಲ ಬದಲಾಗುತ್ತಲ್ಲ, ಹಾಗೆ ಇಲ್ಲೂ ಪ್ರೆಡಿಕ್ಷನು ಬದಲಾಗುತ್ತೆ ಬೇಸ್ಡ್ ಆನ್ ಸೈಂಟಿಫಿಕ್ ಮೂಮೆಂಟ್. ಅಂದರೆ ಒಂದು ಕ್ವಶನ್ ಎಲ್ಲರಿಗೂ ಏನು ತಿಳಿದಿಲ್ಲ ಅಂತಂದರೆ, ಭೂಮಿಗೆ ಸೂರ್ಯನ ಅವಶ್ಯಕತೆ ಇದ್ದೇ ಇದೆ. ಯಾಕಂದರೆ ಯಾವ ಜೀವರಾಶಿಗಳು ಸೂರ್ಯ ಇಲ್ಲದೆ ಇಲ್ಲಿಲ್ಲ. ಚಂದ್ರ ಕೂಡ ಇದೆ ಇಂಪಾರ್ಟೆಂಟು, ಯಾಕಂದರೆ ಮಳೆ ಬರೋಕ್ಕೆ ಚಂದ್ರ ಭಾಳ ಇಂಪಾರ್ಟೆಂಟು. ಹಾಗಿದ್ದರೆ ಅವರಿಬ್ಬರದ್ದು ರಿಕ್ವೈರ್ಮೆಂಟ್ ಭೂಮಿಗಿದೆ ಅಲ್ವಾ? ಅವರಿಬ್ಬರದ್ದು ಇದೆ ಅಂದಮೇಲೆ ಇನ್ನು ಮಿಕ್ಕದವ್ರದ್ದೆಲ್ಲ ಏನೂ ಇಲ್ಲ ಅಂತ ಪಾತ್ರ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅವ್ರ ಪಾತ್ರನೂ ಇದೆ. ಗುರು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗುರುವಿನ ಆ ಗ್ರಾವಿಟೇಷನಲ್ ಫೋರ್ಸ್ ಏನು ಮಾಡ್ತಾಯಿದೆ, ಯಾವುದೇ ಒಂದು ಆಸ್ಟ್ರಾಯ್ಡ್ ಬೆಲ್ಟು ಭೂಮಿಗೆ ಬಂದು ಕ್ಷುದ್ರ ಗ್ರಹಗಳು ಬಂದು ಬೀಳ್ತಾ ಇಲ್ಲ ಭೂಮಿಗೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಅಂದರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತಾಯಿದೆ, ಭೂಮಿನ ಕಂಟ್ರೋಲ್ ಮಾಡ್ತಾಯಿದೆ. ಮತ್ತು ಇನ್ಫ್ಲೂಯೆನ್ಸ್ ಆಗ್ತಾ ಇಲ್ವಾ? ಪ್ರತಿಯೊಬ್ಬರು ಹೇಳ್ತಾರೆ ಇನ್ಫ್ಲೂಯೆನ್ಸ್ ಆಗ್ತಾಯಿದೆ. ಈಗ ಐನ್ಸ್ಟೀನ್ ಏನು ಹೇಳ್ತಾರೆ, ಯಾವುದೇ ಒಂದು ವಸ್ತು E=mc², ಒಂದು ವಸ್ತು ತೊಗೊಂಡ್ರೆ ಅದರಲ್ಲಿ ಎನರ್ಜಿ ಇದೆ ಅಂತ ಹೇಳ್ತಾರೆ. ಕರೆಕ್ಟಾ? ಒಂದು ಕಲ್ಲು ತೊಗೊಂಡ್ರೆ ಅದನ್ನು ಎನರ್ಜಿ ಇದೆ ಅಂತಾರೆ. ಒಂದು ಪ್ಲಾಸ್ಟಿಕ್ ತೊಗೊಂಡ್ರೆ ಅದರಲ್ಲಿ ಎನರ್ಜಿ ಇದೆ ಅಂತಾರೆ. ಒಂದು ನೀರು ತೊಗೊಂಡ್ರೂ ಎನರ್ಜಿ ಇದೆ ಅಂತಾರೆ. ಗಾಳಿಲೂ ಎನರ್ಜಿ ಇದೆ ಅಂತಾರೆ. ಭೂಮಿಲಿರ್ತಕ್ಕಂಥ ಎಲ್ಲದೂ ಕೂಡ ಐನ್ಸ್ಟೀನ್ ಎನರ್ಜಿ ಇದೆ ಅಂತಂದರೆ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗ್ರಹಗಳಿಗೆ ಎನರ್ಜಿ ಇಲ್ವಾ? ಈ ಕ್ವಶನ್ನು ಸೈನ್ಸವರೇ ಆನ್ಸರ್ ಮಾಡಬೇಕು. ಅದರಲ್ಲಿ ಎನರ್ಜಿ ಇದೆ ಅಂತ ತೋರ್ಸೋಕ್ಕೆ ಒಂದು ಮೂಲ ಕಾರಣ ಏನು ಅಂತಂದರೆ, ಆ ಗ್ರಹಗಳೆಲ್ಲ ಸೂರ್ಯನ ಸುತ್ತಾ ಇದ್ದಾವೆ. ಅದೇ ಟೈಮ್ ಪ್ರಕಾರ ಅದೇ ಒಂದು ಸಮಯಕ್ಕೆ ಅಲ್ಲೇ ಬಂದು ಯಾರು ಓಡಿಸ್ತಾ ಇದ್ದಾರೆ ಡ್ರೈವರು ಅಂತಲೂ ಕಾಣಿಸ್ತಾ ಇಲ್ಲ, ಅಷ್ಟು ನಿಖರವಾಗಿ ಹೋಗ್ತಾ ಇದೆ. ಅದು ಇವತ್ತಿಂದಲ್ಲ, ಕೋಟಿ 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 ವರ್ಷದಿಂದ ಸುತ್ತಾನೇ ಇದೆ. ಆ ಶಕ್ತಿ ಯಾವುದು? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಆ ಶಕ್ತಿ ಯಾವುದು? ನಮ್ಮ ಋಷಿಮುನಿಗಳು ಯಾರೋ ಒಬ್ರು ಇದ್ದಾರೆ, ಅದನ್ನು ಭಗವಂತ ಅಂತ ಹೇಳಿದ. ಆ ಶಕ್ತಿನ ಒಂದು ಸ್ವರೂಪದಲ್ಲಿ ಭಗವಂತ ಅಂತ ಕೊಟ್ಟಿರೋದು. ಬಟ್ ಆದರೆ ಅದು ಹೋಗ್ತಾ ಇರ್ತಕ್ಕಂಥ ಹಾದಿ, ಗುರು ಒಂದು ರೌಂಡ್ ಹೊಡೆಯೋಕ್ಕೆ 12 ವರ್ಷ ಬೇಕು. ಯಾವುದೇ ಕಾಲಮಾನದಲ್ಲಿ ಒಂದು ರೌಂಡ್ಗೆ 15 ವರ್ಷ ತೊಗೊಂಡಿಲ್ಲ, ಇನ್ನೊಂದು ರೌಂಡ್ಗೆ 20 ವರ್ಷ ತೊಗೊಂಡಿಲ್ಲ. ಯಾವುದೋ ಒಂದು ಸ್ಪೀಡಾಗಿ ನಾನು 8 ವರ್ಷಕ್ಕೆ ಬಂದೇ ಇಲ್ಲ. ಕಾಲಕ್ಕೂ ಕೋಟಿ ಕೋಟಿ ವರ್ಷದಿಂದ ಪ್ರತಿ ಒಂದು ಸರ್ಕಲ್ 12 ವರ್ಷ 12 ವರ್ಷ 12 ವರ್ಷ. ಒಂದು ಚೂರು ನಾವಾದರೂ ಆಫೀಸ್ಗೆ ಹೋಗೋದು ಲೇಟ್ ಆಗ್ಬೋದು, ಅವರು 12 ವರ್ಷಕ್ಕೊಂದು ಸತಿ ಕರೆಕ್ಟಾಗಿ ಟಣ್ ಅನ್ನೋ ಟೈಮಲ್ಲಿ ನಿಂತಿದ್ದಾರೆ. ಸೊ ಹಾಗಿದ್ದರೆ ಅವ್ರಿಗೆ ಈ ರೀತಿ ಆಗಬೇಕು ಅನ್ನೋದು ಏನಿದೆ ಅಲ್ಲಿ? ಆ ಗ್ರಹ ಇಲ್ಲಿಗೆ ಬರಬೇಕು ಅನ್ನೋ ಕಾರಣ ಏನು? ಆ ಪರ್ಪಸ್ ಹುಡ್ಕೊಂಡು ಹೋಗಿರ್ತಕ್ಕಂಥ ನಮ್ಮ ಋಷಿಮುನಿಗಳು ಏನು ಹೇಳ್ತಾರೆ, ಎಲ್ಲದಕ್ಕೂ ಒಂದು ಪರ್ಪಸ್ ಇದೆ. ಆ ಪರ್ಪಸ್ದು ಇನ್ಫ್ಲೂಯೆನ್ಸೇ ನಾವು ಐಡಿಯಾ ಮಾಡಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿ ಹೇಳಿರ್ತಕ್ಕಂಥದ್ದು. ಈಗ ಒಬ್ಬ ವ್ಯಕ್ತಿಗೆ ಜ್ವರ ಬಂದಿದೆ ಅಂತಂದರೆ ನೋಡಿದ್ರೆ ಗೊತ್ತಾಗುತ್ತಾ? ಒಂದು ಥರ್ಮಾಮೀಟ್ರ್ ತೊಗೊಂಡು ಬಾಯಲ್ಲಿಟ್ಟಾಗ 98 99 100 101 102 ಅಂತ ಗೊತ್ತಾಗುತ್ತೆ, ಮೆಜರ್ ನೋಡ್ತಾರೆ. ಒಬ್ಬ ಮನುಷ್ಯನ ಜೀವನ ಶೈಲಿಯನ್ನು ಅಥವಾ ಜೀವನ ಮಾನದಲ್ಲಿರ್ತಕ್ಕಂಥ ಪ್ರೆಡಿಕ್ಷನ್ಸ್ ಎಲ್ಲ ನೋಡಬೇಕು ಅಂತಂದರೆ ಒಂದು ಮೆಜರ್, ಆ ಒಂದು ಮೆಜರೇ ಜ್ಯೋತಿಷ್ಯ. ಆ ಮೆಜರ್ ಇರ್ತಕ್ಕಂಥದ್ದೇ ಕುಂಡಲಿ. ಆ ಕುಂಡಲಿ ಯಾಕೆಂದರೆ ಹುಟ್ಟೋ ಟೈಮಲ್ಲೇ ಅದನ್ನು ತೊಗೊಳ್ತೀವಿ. ಒಂದು ಪ್ರಾಡಕ್ಟ್ಗೆ ಒಬ್ಬ ಮ್ಯಾನುಫ್ಯಾಕ್ಚರರು ಅದ್ರ ಮೇಲೆ ಬರೆದಿರ್ತಾನೆ ಮ್ಯಾನುಫ್ಯಾಕ್ಚರ್ಡ್ ಇಯರ್, ಹಾಗೆ ಎಕ್ಸ್ಪೈರಿನೂ ಆಗ್ತಾನೆ. ಟ್ಯಾಬ್ಲೆಟ್ ಇರುತ್ತಲ್ಲ,
ನಾವು ಟ್ಯಾಬ್ಲೆಟ್ ಒಳಗೆ ಹಾಕೋಬೇಕಾದ್ರೆ 10 ಸತಿ ನೋಡ್ತೀವಿ. ಯಾವಾಗಾಗಿದ್ದು? 2 ವರ್ಷ ಇದೆಯಾ, 1 ವರ್ಷ ಇದೆಯಾ ನೋಡ್ತೀವಿ. ಅದು ನೋಡಿದ ಮೇಲೇ ನಮಗೆ ನಂಬಿಕೆ ಜಾಸ್ತಿ. ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ಆದಾಗಲೂ ನಾವು ಮ್ಯಾನುಫ್ಯಾಕ್ಚರ್ ಡೇಟ್ ಹಾಕ್ತೀವಿ. ನಾವು ಕೂಡ ಮ್ಯಾನುಫ್ಯಾಕ್ಚರ್ ಆಗಿದ್ದೀವಿ, ನಮ್ಮದು ಡೇಟ್ ತೊಗೊಳ್ತೀವಿ. ಬಟ್ ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಗ್ರಹಸ್ಥಿತಿಗಳು ಮೇಲಿರ್ತಕ್ಕಂಥದ್ದು. ಕಲಿತಾಗ ಮಾತ್ರ ಅರಿವು ಬರುತ್ತೆ. ಅರಿವು ಬರಬೇಕು ಅಂದರೆ ನಾವು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಹಾಗೆ ಕಲಿದೇ ಇರೋರು ಮಾತಾಡೋರು ನಾನು ಅರಿವಿಲ್ಲದೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದೇ ಹೊರತು, ಅರಿತು ಮಾತಾಡೋರು, ತಿಳಿದು ಮಾತಾಡೋರು ಮಾತ್ರನೇ ಜ್ಯೋತಿಷ್ಯ. ಅದು ಬಿಟ್ಬಿಟ್ಟು ಇದೆಲ್ಲ ಬುರುಡೆ ಶಾಸ್ತ್ರ, ಅವ್ರು ಯಾರೋ ಹೀಗೆ ಅಂದರು. ಹೌದು ಹೇಳ್ತಾರೆ, ಯಾಕಂದರೆ ಮಾರ್ಕೆಟಲ್ಲಿ ಉದರ ನಿಮಿತ್ತಂ ಬಹುಕೃತ ವೇಷಂ ಅಲ್ವಾ. ಈಗ ಮಾರ್ಕೆಟಲ್ಲೆಲ್ಲ ಹೋಗ್ತೀವಿ, ಅನೇಕ ಪುರೋಹಿತರುಗಳೆಲ್ಲ ಜ್ಯೋತಿಷ್ಯ ಹೇಳ್ತಾರೆ. ಸರ್ಟಿಫಿಕೇಟ್ ಏನಾದ್ರು ಇದೆಯಾ? ಎಷ್ಟೋ ಜ್ಯೋತಿಷ್ಯ ಹತ್ರ ಹೋಗ್ತೀರಾ, ವೇಷಧಾರಿಗಳ ಹತ್ರ ಎಲ್ಲ ಹೋಗ್ತಾರೆ, ವೇಷ ಎಲ್ಲ ಹಾಕೊಂಡು ಕೂತಿರ್ತಾರೆ. ಸೊ ಅಲ್ಲೆಲ್ಲ ಹೋದಾಗ ಕವಡೆ ಎಲ್ಲ ಇಟ್ಬಿಟ್ಟಿರ್ತಾರೆ. ಅಲ್ಲಿ ನಿಮಗೆ ಅಲ್ಲಿ ಸರ್ಟಿಫಿಕೇಷನ್ ಏನು ಅಂದರೆ ಅಲ್ಲಿ ವಿಳೆದಲ್ಲೇ ಇರಬೇಕು, ಅಲ್ಲಿ ಕವಡೆ ಇರಬೇಕು, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದೇನೋ ಮಣೆ ಇರಬೇಕು, 4 ಚೌಕಾಬಾರ ಹಾಕೋ ಥರ ಹಾಕಿರ್ತಾರೆ, ಪಕ್ಕದಲ್ಲೊಂದು ಪಂಚಾಂಗ ಇರಬೇಕು, ಬಾಯಲ್ಲಿ ಲಡಕೆ ಹಾಕ್ಕೊಂಡಿರಬೇಕು. ಇದು ಒಂಥರ ಡ್ರೆಸ್ ಥರ ಆಗಿಬಿಟ್ಟಿದೆ. ಅದು ಬಿಟ್ಟು ಜ್ಞಾನವಂತರಿರ್ತಕ್ಕಂಥದ್ದು. ಯಾಕಂದರೆ ನಮ್ಮ ಕ್ಲಾಸಸ್ಸಲ್ಲಿ DRDO ಅವ್ರವ್ರು ಕಲಿಯೋಕ್ಕೆ ಏನು ಪ್ರಚೋದನೆ, DRDO ಗೊತ್ತಿರಲಿಲ್ಲ, ಇಸ್ರೋ ಗೊತ್ತು ಎಷ್ಟೋ ಜನಕ್ಕೆ. ಇಸ್ರೋದಿಂದ ನಮ್ಮ ಕ್ಲಾಸಸ್ಗೆ ಸೇರಿದ್ದಾರೆ. ಅವ್ರು ಏನಕ್ಕೆ ಸೇರಿದ್ದಾರೆ? ಡಾಕ್ಟರ್ಗಳು ಸೇರಿದಾರಲ್ಲ, ಯಾಕೆ ಸೇರಿದ್ದಾರೆ? ನಿಮ್ಮ ತರಗತಿಗಳಿಗೆ 65,000 ಜನ ವಿದ್ಯಾರ್ಥಿಗಳು, 65. ಅದರಲ್ಲಿ ಡಾಕ್ಟರ್ಸು ಇದ್ದಾರೆ. ಇನ್ನು ಪುರೋಹಿತರು ಜ್ಯೋತಿಷ ಅವ್ರು ಯಾರು ಅಲ್ಲ, 65,000 ಅಲ್ವೇ ಅಲ್ಲ. ಇದರಲ್ಲಿ ಏನೋ ಒಂದು ಸೈನ್ಸ್ ಇದೆ, ಇದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಬಂದು ಕಲ್ತಿರ್ತಕ್ಕಂಥವ್ರು ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಪೈಲಟ್ಸ್ ಇದ್ದಾರೆ, ವ್ಯವಸಾಯ ಮಾಡತಕ್ಕಂಥವ್ರು ಇದ್ದಾರೆ. ಇದನ್ನು ಬಂದು ಕಲ್ತಾದ್ಮೇಲೆ ಸತ್ಯ ಅಂತ ಹೇಳ್ತಾರೆ. ಅವ್ರನ್ನ ಹೋಗಿ ನಾನು 1-2 ಸತಿ ಮಾತಾಡಿದೆ, ಯಾಕೆ ನೀವು ಪ್ರಚಾರ ಮಾಡಲ್ಲ ಅಂತ. ಸರ್, ಯಾರಿಗಾರು ಏನಾರು ಜ್ಯೋತಿಷ್ಯ ಕಲಿತಾ ಇದ್ದೀನಿ ಅಂದರೆ ವ್ಯಂಗ್ಯವಾಗಿ ನೋಡ್ತಾರೆ ಸರ್, ನಮ್ಮನ್ನು ವ್ಯಂಗ್ಯವಾಗಿ ನೋಡ್ತಾರೆ, ಮೇಲಿಂದ ಕೆಳಗೆ ನೋಡ್ತಾರೆ. ನಿನಗೇನಾಗಿದೆ ರೋಗ, ಜ್ಯೋತಿಷ್ಯ ಕಲಿತಾ ಇದೆಯಲ್ಲ, ನಿನಗೇನು ಸಮಸ್ಯೆ? ಜನಗಳ ಮೈಂಡಲ್ಲಿ ಜ್ಯೋತಿಷ್ಯ ಕಲಿಯೋದು ಅಂದರೆ ಸಮಸ್ಯೆ ಇದ್ದರೆ ಮಾತ್ರ ಕಲಿಬೇಕು ಅನ್ನೋ ಥರ ಆಗಿದೆ. ಆ ಮೈಂಡ್ ಸೆಟ್ಟನ್ನು ಹೆಂಗೆ ಬದಲಾಯಿಸ್ಬೋದು ಗುರೂಜಿ? ವೆರಿ ಈಸಿ. ಇವಾಗ ಜ್ಯೋತಿಷ್ಯ ಕಲೀರಿ ಅಂತ ಒಂದು ಹೇಳಿದೆ, ಕಲಿದ ತಕ್ಷಣ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಕರೆಕ್ಟ್, ಪರಿಹಾರ ಆಗಲ್ಲ. ಹಾಗಿದ್ರೆ ನಮ್ದೊಂದು ಪ್ರಶ್ನೆ ಅವ್ರಿಗೆ, MBBS ಮಾಡಿದ ತಕ್ಷಣ ಅವ್ನಿಗೆ ಕಾಯಿಲೆ ಬರಬಾರ್ದು ಅಂತಿದೆಯಾ? MBBS ಮಾಡಿದ ತಕ್ಷಣ, ಡಾಕ್ಟ್ರ್ ಓದಿದ ತಕ್ಷಣ ಅವ್ರಿಗೆ ಕಾಯಿಲೆ ಬರಲ್ಲ ಅಂತ ಏನಾದ್ರು ಇದೆಯಾ? ಎಲ್ಲರೂ ಶಾಸನ ಇದೆಯಾ? ಅಥವಾ ಯಾವ ಡಾಕ್ಟ್ರು ಕಾಯಿಲೆಯಿಂದ ತೀರೋಗಿಲ್ವಾ? ಸಾಧ್ಯನೇ ಇಲ್ಲ. ಎಷ್ಟೋ ಡಾಕ್ಟ್ರು ಕ್ಯಾನ್ಸರಿಂದನೂ ಹೋಗಿದ್ದಾರೆ, BP ಇಂದನೂ ಹೋಗಿದ್ದಾರೆ, ಕಾರ್ಡಿಯಾಕ್ ಅರೆಸ್ಟಿಂದನೂ ಹೋಗಿದ್ದಾರೆ, ಕಿಡ್ನಿ ಫೇಲಿಂದನೂ ಹೋಗಿದ್ದಾರೆ ಡಾಕ್ಟರ್ಸು. ಕೋವಿಡ್ ಟೈಮಲ್ಲಿ ಎಷ್ಟೋ ಡಾಕ್ಟ್ರುಗಳು ತೀರೋಗಿದ್ದಾರೆ, ಅನೇಕರಿದ್ದಾರೆ, ಡಾಕ್ಟ್ರುಗಳೇ ಇದ್ದಾರೆ. ಸೊ ಹಾಗಿದೆ, ಡಾಕ್ಟ್ರ್ ಕಲ್ತಿದ ತಕ್ಷಣ ಅವರು ಜೀವನನ ಚೇಂಜ್ ಮಾಡ್ಕೊಂಡ್ರಾ? ಹೆಲ್ತನ್ನ ಚೆನ್ನಾಗಿ ಇಟ್ಕೊಂಡ್ರಾ? ಅವರ ಲೈಫ್ನ ಜಾಸ್ತಿ ಇನ್ಕ್ರೀಸ್ ಮಾಡೋಕ್ಕಾಯ್ತಾ ಡಾಕ್ಟ್ರ್ ಆಗಿದ ತಕ್ಷಣ? ಡಾಕ್ಟ್ರಾದವರೇ ಅವರ ಜೀವನನ 1 ವರ್ಷ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಜ್ಯೋತಿಷ್ಯ ಶಾಸ್ತ್ರ ಕಲಿತಾಗ ಮಾನಸಿಕವಾಗಿ ಇರ್ತಕ್ಕಂಥದ್ದು ಮತ್ತು ಅಪೇಕ್ಷೆಗಳಿರ್ತಕ್ಕಂಥದ್ದು, ಆಸೆಗಳಿರ್ತಕ್ಕಂಥದ್ದನ್ನು ಒಂದು ನಿಟ್ಟಿನಲ್ಲಿ ನೋಡಿ ಇದೆಯೋ ಇಲ್ವೋ ಅಂತ ಹೇಳಿ ಸಮಾಧಾನವಾಗಿ ಜೀವನವನ್ನು ನಡೆಸ್ಬೋದು ಅಂತ ಹೇಳಿ ಬಂದಿರತಕ್ಕಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಇಟ್ ಈಸ್ ಎ ಸ್ಯಾಟಿಸ್ಫ್ಯಾಕ್ಟ್ರಿ ಇಂಡೆಕ್ಸ್ ಆಫ್ ಎ ಇಂಡಿವಿಜುವಲ್ ಅಂತ ಕರಿತೀವಿ ನಾವು. ಇಟ್ ಈಸ್ ನೋನ್ ಆಸ್ ಎ ಸ್ಯಾಟಿಸ್ಫ್ಯಾಕ್ಟ್ರಿ ಇಂಡೆಕ್ಸು. ನಾನು ನೀಟ್ ಬರಿತೀನಿ, ಎಷ್ಟೋ ಜನ ನೀಟ್ ಬರಿತಾನೆ ಇರ್ತಾರೆ, 2 ವರ್ಷ 3 ವರ್ಷ ಬರೀತಾರೆ, ಆಗೋದೇ ಇಲ್ಲ, ಫ್ರಸ್ಟ್ರೇಟ್ಗೆ ಹೋದರು. ನೋಡಪ್ಪ, 1 ವರ್ಷ ಟ್ರೈ ಮಾಡು, ಜಾತಕದಲ್ಲಿ ಇಲ್ಲ ಅಂತ ಅಂದ್ಕೊಳ್ಳೋಣ, ಆ ಕರ್ಮ ಆ ಲೈನ್ ಇಲ್ಲ ಅಂದ್ಕೊಳ್ಳೋಣ. 1 ವರ್ಷ ಟ್ರೈ ಮಾಡಿ, ನೀನು ಸಿಕ್ಕಿಲ್ವಾ ಬೇರೆ ಏನಾದ್ರು ಪ್ಲ್ಯಾನ್ ಮಾಡು ಅಷ್ಟೇ. ಫ್ರಸ್ಟ್ರೇಷನ್ಗೆ ಹೋಗಬೇಡ. ಮನೇಲಿ ಏನು ಹೇಳ್ತಾರೆ, ಚೆನ್ನಾಗಿ ಓದಿದ್ದಾಳೆ, 10th ರ್ಯಾಂಕ್ ತೆಗೆದ್ಲು, ಫಸ್ಟ್ PUC 95 ತೆಗೆದ್ಲು, ಸೆಕೆಂಡ್ PUC 98 ತೆಗೆದ್ಲು, ನೀಟ್ ಓದ್ತಾಳೆ, ನೀಟ್ ಮಾಡ್ತಾಳೆ ಅಂತ ಇರುತ್ತೆ. ಅಲ್ಲಿ ಕರ್ಮಫಲ ತೋರಿಸುತ್ತೆ ಅವ್ರಿಗೆ ಇಂಜಿನಿಯರಿಂಗ್ ಚೆನ್ನಾಗಿದೆ ಅಂತ, ಅಥವಾ ಅವ್ರಿಗೆ ಟೀಚಿಂಗ್ ಲೈನ್ ತೋರಿಸ್ತಾ ಇರುತ್ತೆ, ಮೆಡಿಸಿನ್ ಲೈನು ಕಲಿಯೋದು ತೋರಿಸ್ತಾ ಇರಲ್ಲ. ಆಸೆಗಳು ಬೇರೆ. ಹಾಗೆ ನಮಗೆ ಬರ್ತಕ್ಕಂಥ ವರಗಳು ಅಂತ ಹೇಳ್ತೀವೋ ಅಥವಾ ಬರ್ತಕ್ಕಂಥ ಕರ್ಮಫಲ ಬೇರೆ ಅಲ್ವಾ? ಸೊ ನಿಮಗೆ ಈ ಲೈನಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ನಿಮಗೆ 10 ವರ್ಷದ ಹಿಂದೆ ನಿಮಗೆ ಏನಾದ್ರು ಕನಸು ಬಿದ್ದಿತ್ತಾ? ಇಲ್ಲ ಅಲ್ವಾ? ಅದು ಹಾಗೆ ಅದು. ಆದರೆ ನಿಮ್ಮ ಮೂಲ ಜಾತಕದ ಏನಾದ್ರು ಇದ್ದರೆ ಖಂಡಿತ ಗೊತ್ತಾಗುತ್ತೆ ನೀವೊಂದು ವಾಕ್ಚಾತುರ್ಯದಲ್ಲಿದ್ದೀರಾ, ನೀವು ಒಳ್ಳೆ ಸ್ಪೀಕರ್, ಒಳ್ಳೆ ನಾಲೆಜ್ ಇದೆ ನಿಮಗೆ, ಅಲ್ಲಿ ತೋರಿಸುತ್ತೆ. ಸೊ ಇದು ವೇದಿಕೆ, ಇದೊಂದು ವೇದಿಕೆ ಅಷ್ಟೇ ನೀವು ಮಾಡ್ಕೊಂಡಿರೋದು. ವೇದಿಕೆ ಇಲ್ಲೂ ಇರ್ಬೋದು,
ಬೇರೆ ಕಡೆಯೂ ಇರ್ಬೋದು, ಡೆಲ್ಲಿಲೂ ಇರ್ಬೋದು, ಅಮೆರಿಕದಲ್ಲೂ ಇರ್ಬೋದು, ಅದು ಭಗವಂತನ ಇಚ್ಛೆ. ಆದರೆ ಯಾವುದೇ ವೇದಿಕೆಯಲ್ಲಿ ನಿಮ್ಮ ಮೂಲ ವೃತ್ತಿ ಜನಗಳಿಗೆ ಸಂದೇಶವನ್ನು ಕೊಡೋದು, ವಾಕ್ಚಾತುರ್ಯನ ಯೂಸ್ ಮಾಡೋದು, ಸಂದೇಶವನ್ನು ಕೊಟ್ಟು ಅರ್ಥೈಸ್ತಕ್ಕಂಥ ಬುದ್ಧಿ, ಶಕ್ತಿ, ಪ್ರಚೋದನೆ ಗ್ರಹಗಳನ್ನು ನಿಮ್ಮನ್ನು ಮಾಡಿರುತ್ತೆ ಅಲ್ವಾ. ಈಗ ನಿಮ್ಮ ಥರನೇ ನಾನು ಮಾತಾಡೋಕ್ಕಾಗಲ್ಲ, ನಂತರ ಇರತಕ್ಕಂಥ ಜ್ಯೋತಿಷ್ಯ ನೀವು ಹೇಳೋಕ್ಕಾಗಲ್ಲ, ಅಧ್ಯಯನ ಅದು. ಬಟ್ ಆದರೆ ಇದನ್ನೇ ಕಲಿಬೇಕು ಅಂತ ಪ್ರಚೋದನೆ ಅಲ್ಲಿ ಮೂಲದಿಂದ ಆಗಿರುತ್ತೆ. ಆ ಮೂಲ ನಾವು ಹುಡುಕಿದ್ರೆ ಕಷ್ಟ, ಆದರೆ ಜ್ಯೋತಿಷ್ಯ ಸತ್ಯ ಅಂತ ತಿಳ್ಕೊಬೇಕು ಅಂದರೆ ಕಲಿಬೇಕು. ಇಷ್ಟೇ ನಾನು ಹೇಳೋದು. ಎಲ್ಲರಿಗೂ ಹೇಳ್ತೀನಿ, ನಿಮಗೆ ಫ್ರೆಂಚ್ ಅಥವಾ ಜರ್ಮನ್ ಭಾಷೆ ನಾನು ನಂಬಲ್ಲ ಅಂತಂದರೆ ಅದಿದೆ, ಕಲಿತಾಗ ಓಕೆ ಜರ್ಮನ್ ಭಾಷೆ ಇದೆ ಅಥವಾ ಫ್ರೆಂಚ್ ಭಾಷೆ ಇದೆ ಅಂತ ಹೇಳ್ಬೋದು. ಕಲಿದೇ ಇದ್ದರೆ ನೀವು ಹೆಂಗೆ ಹೇಳ್ತೀರಾ ಅದು ಇಲ್ಲ ಅಂತ ಹೇಳೋಕ್ಕೆ? ಎಕ್ಸಾಕ್ಟ್ಲಿ, ಇಷ್ಟೇ ನಾನು ಹೇಳೋದು. ಎಸ್, ಹಾಗಾಗಿ ದೂರದಿಂದ ನೋಡಿ ಮಾತನಾಡೋದಕ್ಕಿಂತ ಅಲ್ಲಿ ಬಂದು ಅದನ್ನು ತಿಳ್ಕೊಂಡು ಮಾತನಾಡೋದು ಒಳಿತು ಅನ್ನುವಂಥದ್ದನ್ನು ಹೇಳ್ತಿರೋದು. ಹಾಗೆ ಇನ್ನೊಂದು ಕೊನೆಯದಾಗಿ ಹೇಳಬೇಕು ಅಂತಂದರೆ, ದೇವರ ಭಕ್ತಿ ಆರಾಧನೆ ಅದು ಭಾಳ ಇಂಪಾರ್ಟೆಂಟು, ಎಲ್ಲರೂ ಮಾಡ್ತಾರೆ. ಆದರೆ ಫಲವನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು, ಭಯದಿಂದ ಪೂಜೆ ಮಾಡ್ತಕ್ಕಂಥದ್ದು ನಿಷಿದ್ಧ. ಜ್ಯೋತಿಷ್ಯದಲ್ಲಿ ಏನಾಗಿದೆ, ಭಯಪಡಿಸೋದು, ಹಾಗೆ ಅದರಿಂದ ಫಲ ಸಿಗುತ್ತೆ ಪೂಜೆ ಮಾಡಿದಂತ ಬರೋದು. ಈ ಮೂರಿಂದ ಜ್ಯೋತಿಷ್ಯದ ಮೇಲೆ ಅಪನಂಬಿಕೆ ಬಂದಿರತಕ್ಕಂಥದ್ದು. ಇತ್ತೀಚೆಗೆ ನಾವು ಈ ತಿಂಗಳು ಡೇಂಜರ್ ಅಂತ ಹೇಳಿದ್ವಿ. ಸ್ವಲ್ಪ ಪೂರ್ತಿ ವಿಡಿಯೋ ನೋಡದೇ ಇರೋರು ಏನು ಮಾಡಿದ್ದಾರೆ, ನೀವು ಎದುರಿಸ್ತೀರಾ ಅಂತ ಅಲ್ಲಿ ಕಮೆಂಟ್ ಹಾಕ್ತಾರೆ. ಪೂರ್ತಿ ನೋಡಿಲ್ಲ, ಅದು ಎಲ್ಲರಿಗೂ ಅಲ್ಲ. ಜಾತಕದಲ್ಲಿ ಸ್ವಲ್ಪ ಕೂಲಂಕುಷವಾಗಿ ಹೋಗಿ ಮಂಗಳಕೇತು ಇದ್ದರೆ ಮಾತ್ರನೇ, ದಶಾಭುಕ್ತಿಲಿ ಮಂಗಳಕೇತು ಬಂದರೆ, ಬೇರೆ ದಶ ಬಂದರೆ ಬರಲ್ಲ. ಕ್ಲಿಯರಾಗಿ ಹೇಳಿದ್ದೀವಿ. ಜನಗೆ ಸ್ವಲ್ಪ ಆ ಥರ ಅದೇನೋ ಹೇಳ್ತಾರಲ್ಲ, ಕಟೌಟ್ ನೋಡ್ಬಿಟ್ಟು ಬುಕ್ ಇಷ್ಟೇ ಅಂತ ತಿಳ್ಕೊಂಡ್ಬಿಡ್ತಾರೆ. ಡೋಂಟ್ ಡಿಸೈಡ್ ದಿ ಬುಕ್ ಬೈ ಇಟ್ಸ್ ಕವರ್ ಪೇಜ್. ಇದನ್ನು ತಿಳ್ಕೊಬೇಕೆಲ್ಲರೂ. ಸೊ ಇನ್ಸೈಡ್ ಇದ್ದೇ ಇರುತ್ತೆ. ಅವರೆಲ್ಲ ಸ್ವಲ್ಪ ಸಮಾಜದಲ್ಲಿ ಸ್ವಲ್ಪ ಯಾವಾಗ ಹೋಗ್ತಾ 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 ಸಮಾಧಾನ ಬರಬೇಕು, ಭಾಳ ಇಂಪಾರ್ಟೆಂಟು. ಜ್ಯೋತಿಷ್ಯ ಶಾಸ್ತ್ರ ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೊನೆಗೆ ಸಮಾಧಾನ ತರುತ್ತೆ. ಏನಿದೆ ಏನಿಲ್ಲ ತೋರಿಸುತ್ತೆ. ಈಗ ಎಷ್ಟೋ ಜನ ಚೀಟಿ ಹಾಕ್ಬಿಡ್ತಾರೆ, ಹೆಣ್ಮಕ್ಳು ಚೀಟಿ ಮಾಡಿಬಿಡ್ತಾರೆ. ಅವ್ರ ಜಾತಕದಲ್ಲಿ ಒಂದು 2 ವರ್ಷ ಚೆನ್ನಾಗಿ ನಡೆಯುತ್ತೆ, 3ನೇ ವರ್ಷ ಹೋಗಿ ಒಡಿಸ್ಕೊಳ್ತಾರೆ ಅಂತ ಮನೆ ಮಠ ಎಲ್ಲ ಮಾರ್ಕೊಳ್ತಾರೆ. ಅವ್ರ ಜಾತಕದಲ್ಲಿ ಇರುತ್ತೆ, 5ನೇ ಮನೆ 8ನೇ ಮನೆ ಬಂದಿರುತ್ತೆ, ಎಲ್ಲ ಲಾಸು. ನನ್ನ ಹತ್ರ ಬಂದು ಕಲಿತಾಗ ಆಮೇಲೆ ಹೇಳ್ತಾರೆ, ಸರ್ ನಾನು ಮುಂಚೆನೇ ಕಲಿಬೇಕಾಗಿತ್ತು, ನನ್ನ ಜಾತಕದಲ್ಲಿ ಈ ಥರ ನೆಗೆಟಿವ್ ಕಾಂಬಿನೇಷನ್ ಮುಂಚೆನೇ ಇದ್ದಿದ್ರೆ ಮಾಡ್ಕೋತಾ ಇರಲಿಲ್ಲ, ಏನೋ ಪ್ರಚೋದನೆ ಆಗಿ ಆಗೋಯ್ತು. ಹಣೆ ಬರೋಣ ಬದಲಾಯಿಸೋಕ್ಕಾಗಲ್ಲ ಅಂತಂದರೆ, ಲಾಸ್ ಆಗೋದನ್ನು ತಪ್ಸೋಕ್ಕಾಗಲ್ಲ. ಮುಂಚೆನೇ ತಿಳ್ಕೊಂಡು ಲಾಸ್ ಆಗುತ್ತೆ ಅಂತ ಹೇಳಿ ಅಲ್ಲಿಗೆ ಹೋಗದೆ ಇದ್ರೆ ಮುಗೀತಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಹೇಳಿದ್ರು. ಅಷ್ಟೇ, ಒಳ್ಳೆ ಮಾತು ಹೇಳಿದ್ರು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನೋಡಬೇಕು ಅಂದರೆ, ಆ ಕ್ಯೂರ್ ಇದೆಯೋ ಇಲ್ವೋ ಅಂತ ಫಸ್ಟ್ ಇಲ್ಲಿ ನೋಡಬೇಕು. ಮತ್ತು ಪ್ರಿವೆನ್ಷನ್ ಮಾಡ್ಬೋದಾ ಅಂಥೇಳಿ ನಾವು ಕಲಿಲೇಬೇಕಾಗತ್ತೆ. ಜ್ಯೋತಿಷ್ಯ ಸತ್ಯ ಕಲಿತವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಎಸ್, ಧನ್ಯವಾದಗಳು ಗುರೂಜಿ. ಸೊ ಗುರೂಜಿ ಹೇಳಿದ ಹಾಗೆ ಜ್ಯೋತಿಷ್ಯ ಅನ್ನುವಂಥದ್ದು ಸತ್ಯ, ಅದನ್ನು ನೀವು ತಿಳ್ಕೊಂಡ ಮೇಲೆ ನಿಮಗೆ ಅರ್ಥ ಆಗುತ್ತೆ. ವೈಜ್ಞಾನಿಕ ನೆಲೆಗಟ್ಟಿನ ಮೇಲೇ ಜ್ಯೋತಿಷ್ಯ ನಿಂತಿರುವಂಥದ್ದು. ನಿಮಗೆ ಒಂದಷ್ಟು ಕೆಟ್ಟ ಅನುಭವಗಳಾಗಿರ್ಬಹುದು, ಯಾರು ಒಂದಷ್ಟು ಜನ ಸುಳ್ಳು ಹೇಳಿ ನಿಮಗೆ ಅದರಿಂದ ಬೇಸರ ಆಗಿರ್ಬೋದು. ಹಾಗಂತ ಹೇಳಿದ ತಕ್ಷಣ ಜ್ಯೋತಿಷ್ಯ ಸುಳ್ಳು ಅಂತ ಅಲ್ಲ, ಸತ್ಯವನ್ನು ಅರ್ಥ ಆಗೋ ಗೊತ್ತಾಗುತ್ತೆ ಜ್ಯೋತಿಷ್ಯ ಸತ್ಯನೇ. ಆ್ಯಂಡ್ ನಿಮಗೆ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಗುರೂಜಿ ಈಗಾಗಲೇ ಅದನ್ನು ಬಹಳ ಅದ್ಭುತವಾಗಿ ಉದಾಹರಣೆಗಳ ಸಮೇತ ವಿವರಿಸಿದ್ದಾರೆ. ನಿಮಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಕೂಡ ಗುರೂಜಿಯವರ ಕ್ಲಾಸಸ್ ಆರಂಭ ಆಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ನಿಮಗೆ ಜ್ಯೋತಿಷ್ಯವನ್ನು ಕಲಿಬೋದು. ಡಾಕ್ಟರ್ಸ್ಗಳೇ ಬರ್ತಾ ಇದ್ದಾರೆ, ಎಲ್ಲ ಫೀಲ್ಡ್ನವರು ಕೂಡ ಬರ್ತಾ ಇದ್ದಾರೆ ಅಂತ ಅಂದಾಗ ನೀವು ಒಂದು ಬಾರಿ ಹೋಗಿ ಓಕೆ ಏನಿದೆ ಅಂತ ತಿಳ್ಕೊಳ್ಳುವಂಥ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಕೂಡ ಗುರೂಜಿಯವರ ಕ್ಲಾಸಸನ್ನು ಜಾಯ್ನ್ ಆಗ್ಬೋದು. ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.